ಆರತಿ ಮಾಡಿ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ ನಮ್ಮ ಗುಡಿಯಾಕ್ಷ ಮಾಡೋದು. ಆಮೇಲೆ ಗುರುನಾಥರವ್ರ ಮೂರ್ತಿಗೆ ನಮಸ್ಕಾರ ಮಾಡಿ ಆರತಿ ಮಾಡಿ ಷಣ್ಮುತ್ತನ ಮೂರ್ತಿ ಕಾಣಿಸ್ತದೆ ನೋಡ್ರಿ. ಸೀದಾ ಡೈರೆಕ್ಟ್ ಶ್ರೀ ಸದ್ಗುರು ರೇವಣ ಸಿದ್ಧ ಶಿವಶರಣ ಸ್ವಾಮಿ ಮಹಾರಾಜ್ ಕಿ ಜೈ. ಮತ್ತು ಅಲ್ಲೇ ಬಾಜು ಇದ್ದ ನವಗ್ರಹಕ್ಕೆ ದರ್ಶನ ಮಾಡಿ ಆರತಿ ಮಾಡಿ ಗರ್ಭಗುಡಿ ಒಳಗೆ ಒಂದು ಬಸವಣ್ಣನ ಮೂರ್ತಿಗೆ ನಮಸ್ಕಾರ ಮಾಡಿ ಆಮೇಲೆ ನೋಡ್ರಿ ಷಣ್ಮುತ್ತನ ಮೂರ್ತಿಗೆ ಆರತಿ ಮಾಡಿ ದರ್ಶನ ಮಾಡಿಕೊಂಡು ಒಂದೆರಡು ಸುತ್ತ ಹಾಕ್ದೆ ರೀ. ಷಣ್ಮುತ್ತನ ಗುಡಿಯಾಗೂ ಪೂಜೆ ಚಾಲು ಆಗಿತ್ತು. ಅಭಿಷೇಕ ಮಾಡೋಕ್ಕೆಲ್ಲ ಜನ ಬಂದಿರು. ನಾನು ಬಾಜು ಇದ್ದ ಸಿದ್ಧಾರ್ಡ್ ಫೋಟೋಕ್ಕೆ ನಮಸ್ಕಾರ ಮಾಡಿ ಆರತಿ ಮಾಡಿ ಮತ್ತು ಷಣ್ಮುತ್ತನ ಫೋಟೋಕ್ಕೆ ತೀರ್ಥಲಿಂಗ ಅಪ್ಪವ್ರ ಫೋಟೋಕ್ಕೆ ನಮಸ್ಕಾರ ಮಾಡಿ ನನ್ನ ಕೂಸ್ಕೊಳ್ಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಗುಣ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಪ್ಪ ದೇವ್ರಿಗೆ ಶುದ್ಧ ಮನಸ್ಸಿನಿಂದ ಏನೇ ಬಿಡ್ಕೋರಿ ಅಜ್ಜ ಅಲ್ಲಿಂದಲ್ಲೇ ಗುರುನಾಥರ ಫೋಟೋಗೆ ನಮಸ್ಕಾರ ಮಾಡಿ ಆರತಿ ಮಾಡಿದೆ. ಮಂಟಪದಾಗೆಲ್ಲ ಮಾಡಿ ಸೀದಾ ಹೋದೆ ನಾಗಪ್ಪಮುತ್ತನ ಗುಡಿಗೆ. ನಾಗಪ್ಪಮುತ್ತನ ಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ಮೊನ್ನೆ ಒಂದು ಕಣ್ಣಿಗೆ ಹಾವು ಕಾಣಿಸಿತ್ತು. ಮತ್ತು ಕಣ್ಣೆದ್ರು ಬರಬೇಡಪ್ಪ ನಾಗಪ್ಪ ಸೀದಾ ಅಕ್ಕಮಹಾದೇವಿ ಗುಡಿಗೆ ಬಂದು ಅಕ್ಕಮಹಾದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ಒಂದೆರಡು ಸುತ್ತ ಹಾಕಿ ನೋಡ್ರಿ ಅಕ್ಕಮಹಾದೇವಿ ಮೂರ್ತಿ ಎಷ್ಟು ಚಂದ ಕಾಣಿಸ್ತದೆ. ಎಲ್ಲ ಕಡೆ ನಮಸ್ಕಾರ ಮಾಡಿ ಕೊನೆಗೆ ಮನೆಗೆ ಬಂದು ಪೂಜೆ ಮಾಡಿ ಇವಾಗ ಸಿದ್ಧಾರೂಢ ಅಜ್ಜನ ಪುರಾಣ ಓದ್ಬೇಕು ನೋಡ್ರಿ. ಇವಾಗ ಪೂಜೆ ಆಯ್ತಲ್ಲ ನೆಕ್ಸ್ಟ್ ಆರತಿ ಮಾಡಿ ಪುರಾಣ ಓದಕ್ಕೆ 6:30 ಕುಂತ್ಬಿಟ್ಟೆನ. ಪಾಲ್ಕಿ ವಾಪಸ್ ಮಂಟಪ ಬರತನ ಜಲ್ದಿ ಓದಿ ನಾನು ಆರತಿಗೆ ಹೋಗ್ಬೇಕಂತ ಹೇಳಿ ಜಲ್ದಿ ಪುರಾಣ ಮುಗಿಸಿ ಹೋದೆ ನೋಡ್ರಿ ನಾನು ಮಂಟಪಕ್ಕೆ. 7:44ಕ್ಕೆ ಪಾಲ್ಕಿ ಬಂದು ಗುಡಿ ಮುಟ್ತು ನೋಡ್ರಿ. ಇವಾಗ ಬೆಳ್ಳಿ ಪಾಲ್ಕಿ ಅಲ್ಲೇ ಗರ್ಭಗುಡಿದು 5 ಸುತ್ತು ಹೊಡೆದು ಆಮೇಲೆ ಮಂಗಳಾರತಿ ಮಾಡ್ತಾರೆ. ಪಾಲ್ಕಿ 5 ಸುತ್ತು ಹಾಕೋದಾಗನ ಪಾಲ್ಕಿ ಅಲ್ಲೇ ಇತ್ತು. ಇವಾಗ ಮಂಗಳಾರತಿ ಮಾಡ್ತಾರೆ ನೋಡ್ರಿ. ಮಂಗಳಾರತಿಯಾಗನ ಎಲ್ಲರೂ ಸೇರಿ ಸಾಮೂಹಿಕವಾಗಿ ಓಂ ನಮಃ ಶಿವಾಯ ಮಹಾಮಂತ್ರ ನೋಡ್ರಿ. ಪೂಜೆ ಆದಮೇಲೆ ಗುಡಿಯಾಗ ಹಾಲು ಕೊಟ್ಟರು. ನನ್ನ ಮಗಳು ಖುಷಿಯಾಗಿ ಹಾಲು ಫಾಸ್ಟಾಗಿ ಹಾಸ್ಟೆಲ್ಗೆ ಬಂದು ಮೊದಲು ಥಂಬ್ ಮಾಡಿ ಆಮೇಲೆ ಚಾಲು ಆಯ್ತು. ಚಾಲು ನಮ್ಮ ಕಾಯಕವೇ ಕೈಲಾಸ ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನಪೂರ್ಣೇಶ್ವರಿ ಕಾಪಾಡಮ್ಮ ತಾಯಿ ಅಂಥೇಳಿ ನಾ ಕೆಲಸ ಚಾಲು ಮಾಡ್ತೀನಿ. ಇಷ್ಟತನ ನಾನು ವೀಡಿಯೋ ನೋಡಿದ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.